ಅರಣ್ಯಗಳಿಂದ ಕೂಡಿದ ಕೇರಳದ ಪರ್ವತ ಪ್ರದೇಶದಲ್ಲಿ ಧರ್ಮ ಮತ್ತು ಶೌರ್ಯದ ಪ್ರತೀಕವಾಗಿ ಅಯ್ಯಪ್ಪ ಸ್ವಾಮಿ ಜನಿಸಿದರು. ಶಿವನ ಮತ್ತು ಮೋಹಿನಿ ರೂಪದ ವಿಷ್ಣುವಿನ ಸಂಯೋಗದಿಂದ ಜನಿಸಿದ ಈ ದಿವ್ಯ ಶಿಶುವನ್ನು ಪಾಂಡಲಂ ರಾಜನಾದ ರಾಜಶೇಖರನು ತನ್ನ ಮಗನಂತೆ ಪೋಷಿಸಿದರು. ಬಾಲ್ಯದಲ್ಲೇ ಅಯ್ಯಪ್ಪನೊಳಗಿನ ದೈವಿಕ ಶಕ್ತಿ ಪ್ರಕಟವಾಯಿತು. ಒಮ್ಮೆ ಮಹಿಷಿ ಎಂಬ ಅಸುರಿ ಭೂಮಿಯನ್ನು ಅತಿಯಾದ ಕಷ್ಟಕ್ಕೆ ಒಳಪಡಿಸಿದಳು. ದೇವತೆಗಳ ಪ್ರಾರ್ಥನೆಗೆ ಸ್ಪಂದಿಸಿದ ಅಯ್ಯಪ್ಪಸ್ವಾಮಿ ಅರಣ್ಯದೊಳಗೆ ತೆರಳಿ ಮಹಿಷಿಯನ್ನು ಎದುರಿಸಿದರು. ಭೀಕರ ಯುದ್ಧದ ನಂತರ ಮಹಿಷಿಯನ್ನು ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸಿದರು. ಆ ಯುದ್ಧದ ವೇಳೆ ಅಯ್ಯಪ್ಪನ ಶಕ್ತಿ, ಕರುಣೆ ಮತ್ತು ನ್ಯಾಯಭಾವ ಎಲ್ಲರನ್ನೂ ಆಶ್ಚರ್ಯಪಡಿಸಿತು. ಯುದ್ಧದ ನಂತರ ಅಯ್ಯಪ್ಪಸ್ವಾಮಿ ಶಬರಿಮಲೆಯ ಪವಿತ್ರ ಶಿಖರದಲ್ಲಿ ತಪಸ್ಸಿನಲ್ಲಿ ನಿರತರಾದರು. ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ಘೋಷಣೆಯೊಂದಿಗೆ ಲಕ್ಷಾಂತರ ಭಕ್ತರು ಅಯ್ಯಪ್ಪನ ದರ್ಶನಕ್ಕೆ ಬರುತ್ತಾರೆ. ಅಯ್ಯಪ್ಪಸ್ವಾಮಿ ಎಲ್ಲರನ್ನೂ ಸಮಾನವಾಗಿ ನೋಡುವ ದೈವ. ಲೈಕ್ ಮಾಡಿ, ಜಾತಿ, ಶೇರ್ ಧರ್ಮ, ಮಾಡಿ, ಶ್ರೀಮಂತ, ಸಬ್ಸ್ಕ್ರೈಬ್ ಮಾಡಿ, ಬಡ ಎಂಬ ದಯವಿಟ್ಟು. ಭೇದವಿಲ್ಲದೆ ಎಲ್ಲರಿಗೂ ಆಶ್ರಯ ನೀಡುವ ಮಹಾದೇವರು. ಅಯ್ಯಪ್ಪಸ್ವಾಮಿಯ ಕಥೆ ನಮಗೆ ಶಿಸ್ತು, ತ್ಯಾಗ,